ನಾವು ಬಿಟ್ರು ನಮ್ಮನ್ನು ಚರ್ಬಿ ಬಿಡೋಲ್ಲ. ಮೀಟ್ ಮಾತ್ರ ರೆಡ್ ಮೀಟು. ಬಾ 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 ಹೆಂಗಿದೆ ನೋಡಿದ್ರು ಪೀಸು. ಕಾದ್ರೋಯ್ತು ಪೀಸು ಕೈಯಲ್ಲೇನೆ. ಓ ಏನು ಮಟನ ಚಿಕನ? ಅಯ್ಯೋ ಚಿಕನೇ ಮಟನ್ ಲೆವೆಲಲ್ಲಿ ಇದೆ ಅಲ್ಲ ಗುರು ಪೀಸು. ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ವೈಟ್ ಪಲಾವ್ ತಿನ್ನೋದಕ್ಕೆ ಅಂದ್ರಳ್ಳಿ ಮೇನ್ ರೋಡು ಸಿದ್ದರಾಜು ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ವಿ. ಸಿದ್ದರಾಜು ಮಿಲ್ಟ್ರಿ ಹೋಟ್ಲು ನಾರಾಯಣಪ್ಪ ವೈಟ್ ಪಲಾವ್. ಇಲ್ಲಿ ಮಟನ್ ಪಲಾವ್ ಚಿಕನ್ ಪಲಾವ್ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಆ್ಯಕ್ಚುಲಿ ಒಂದು 2 ದಿನ ಹಿಂದೆ ನಾನು ಹೋಗ್ಬೇಕಾದ್ರೆ ಬೆಳಗ್ಗೆ ಇಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಘಮ್ ಅಂತಿತ್ತು ಗುರು. ದಮ್ ಕಟ್ಟಬೇಕಾದ್ರೆ ಆ್ಯಕ್ಚುಲಿ ಅವರು. ಸೊ ಒಂದು 2 ದಿನ ಹಿಂದೆ ನೋಡಿದ್ನಲ್ಲ. ಸೊ ಒಂದ್ಸರಿ ಟ್ರೈ ಮಾಡೋಣ. ವೆದರ್ ಬೇರೆ ಸಕ್ಕತ್ತಾಗಿ ಚಿಲ್ಲಾಗಿದೆ, ಜಿಡಿ ಮಳೆ ಬೆಂಗಳೂರಲ್ಲಿ. ಸೊ ಹೋಗಿ ಒಂದ್ಸರಿ ತಿನ್ಕೊಂಡು ಬರೋಣ ಅಂತ ಅನಿಸ್ತು. ಸೊ ಅದಕ್ಕೆ ಇವತ್ತು ಸೀದಾ ಬಂದಿದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಸೊ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿವರೆಗೂ ಫುಲ್ಲು ಕಂಟಿನ್ಯೂ ನಿಮ್ಗೆ ನಾನ್ ಸ್ಟಾಪು ವೈಟ್ ಪಲಾವ್ ಸಿಗುತ್ತಂತೆ. ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ 2 ಸಿಗುತ್ತೆ. ಸೊ ಅದ್ರ ಜೊತೆ ಬೇರೆ ಸ್ಟಾರ್ಟರ್ಸ್ ಸಿಗುತ್ತಂತೆ. ಸೊ ಹೋಗಿ ಓನರ್ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ಸ್ ತೊಗೊಂಡು ಊಟ ಕೂಡ ತಿನ್ಕೊಬರೋಣ. ವೈಟ್ ಪಲಾವು ತುಂಬ ದಿನ ಆಗೋಯ್ತು ತಿಂದು. ವೈಟ್ ಪಲಾವ್ ಒರಿಜಿನಲ್ ವೈಟ್ ಪಲಾವ್ ಅಂತ ಮಾಡೋದು ಇವರು. ಸಿಕ್ಕಾಬಿಡ ಚೆನ್ನಾಗಿರುತ್ತಂತೆ. ಜನ ಆಲ್ರೆಡಿ ತುಂಬ್ತಾ ಇದ್ದಾರೆ. ಸೊ ಹೋಗೋಣ ಬನ್ನಿ ತಿನ್ಕೊಬರೋಣ ವೈಟ್ ಪಲಾವ್ನ. ಚಪಾತಿ ಪರೋಟ ಸ್ಟಾರ್ಟ್ ಆಗಿ 15 ದಿವಸ ಆಗಿದೆ. ಹೋಟ್ಲ್ ಹೆಸರು ಸಿದ್ದರಾಜು ಮಂಡ್ಯ ನಾರಾಯಣಪ್ಪನ ಬಿರಿಯಾನಿ ವೈಟ್ ಬಿರಿಯಾನಿ. ಹಾಂ ಸರ್, ಮಟನ್ ಚಾಪ್ಸು, ಮಟನ್ ಬಿರಿಯಾನಿ, ಚಿಕನ್ ಕಬಾಬು, ಚಿಕನ್ ಚಾಪ್ಸು, ಕೈಮಾ, ತಲೆ ಮಾಂಸ, ಮುದ್ದೆ, ವೈಟ್ ರೈಸು. ಮೇನ್ ಏನಿಲ್ಲ ಸರ್, ಮೇನು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮೇನು. ನಾಟಿ ಸ್ಟೈಲ್ ಇರೋದಕ್ಕೆ ಇದು ವೈಟ್ ಬಿರಿಯಾನಿಗೆ ಅದು ಮೇನು ಇಷ್ಟಪಡ್ತಾವ್ರೆ. ಹೌದು ವೈಟ್ ಬಿರಿಯಾನಿ. ಹೌದು ಸರ್. ಇಷ್ಟು ಹಾಕ್ತೀರಾ? ಹೌದು ಸರ್. ಎಷ್ಟು ಐಟಮ್ ಇದೆ ಇಲ್ಲಿ ಸರ್? ಲೆಕ್ಕಗಳಲ್ಲಿ 2, 4, 6, 12, 18, 22 ಐಟಮ್ ಇದೆ. ಹೌದು ಸರ್. ಇಷ್ಟು ಐಟಮ್ ಹೋಗುತ್ತಾ? ಹೌದು ಸರ್. ಇಷ್ಟು ಐಟಮ್ ಹಾಕಿ ಪೌಡ್ರ್ ಮಾಡ್ಕೊತೀವಿ ಅದು. ಈ ಪೌಡ್ರ್ ಆಲ್ರೆಡಿ ಇರೋದು? ಹಾಂ ಸರ್, ಎಲ್ಲ ಹಾಕಿಬಿಟ್ಟು ಇಷ್ಟು ಪೌಡ್ರ್ ಮಾಡ್ಕೊತೀನಿ. ಇಷ್ಟು ಐಟಮ್ ಎಲ್ಲ ಹಾಕಿ ಪೌಡ್ರ್ ಮಾಡ್ಕೊಳ್ಳೋದು ಅದನ್ನು. ಈ ಪೌಡ್ರೇ ಹೋಗೋದು? ಹೌದು. ಏನಿಲ್ಲ, ಎಲ್ಲ ಹೇಳ್ಬಿಟ್ರಲ್ಲ ಆಲ್ರೆಡಿ. ಸರ್ ಇಲ್ಲ, ಎಲ್ಲ ಓಪನ್ ಆಗಿ ಆಗ್ಬಿಡ್ತೀನಿ ಸರ್. ಅದು ಏನು ತೊಂದರೆ ಇಲ್ಲ. ಅದು ಏನು ರೇಟಲ್ಲಿ ಕೊಡ್ತಿದ್ದೀರಾ ಸರ್? ಏನು ರೇಟು ಸರ್? ರೇಟು ಮಟನ್ ಬಿರಿಯಾನಿ 250, ಪಾರ್ಸಲ್ ಕೊಟ್ಟರೆ 260, ಚಿಕನ್ ಬಿರಿಯಾನಿ 120, ಪಾರ್ಸಲ್ ಕೊಟ್ಟರೆ 130 ಸರ್. 10 ರೂಪಾಯಿ ಜಾಸ್ತಿ. ಪಾರ್ಸಲ್ಗೆ 10 ರೂಪಾಯಿ ಜಾಸ್ತಿ ಸರ್. 120 ರೂಪಾಯಿ ಚಿಕನ್ ಬಿರಿಯಾನಿ. ಹೊರಗಡೆ ಸೌದೆ ಒಲೆಯಲ್ಲಿ ಹಾಕಿದ್ದೀರಾ? ಹೌದು ಸರ್, ಸೌದೆ ಒಲೆಯಲ್ಲೇ ಮಾಡೋದು ಸರ್ ಎಲ್ಲನೇ. ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸೌದೆ ಒಲೆಯಲ್ಲೇ ಮಾಡೋದು. ಮಟನ್ ಕುರ್ಮಾ, ಅದು ಮಟನ್ ಚಾಪ್ಸು, ಚಿಕನ್ ಚಾಪ್ಸು ಸೌದೆ ಒಲೆಯಲ್ಲೇ ಮಾಡೋದು. ಹೌದು. ಟೈಮಿಂಗ್ಸ್ ಎಲ್ಲ ಏನಿದೆ ಸರ್? ಟೈಮಿಂಗ್ಸು ಈಗ ಬೆಳಗ್ಗೆ ಇನ್ನೂ ಟೈಮ್ ಫಿಕ್ಸ್ ಮಾಡಿಲ್ಲ. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 7 ಗಂಟೆಯಿಂದ 8 ಗಂಟೆಗೆ ಬಿರಿಯಾನಿ ಸಿಗ್ತದೆ ಇಲ್ಲಿ. ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ. ಬೆಳಗ್ಗೆ ಕಾಲು ಸೊಪ್ಪು, ತಟ್ಟೆ ಇಡ್ಲಿ ಇಷ್ಟೆಲ್ಲ ಸಿಗ್ತದೆ ಸರ್ ಬೆಳಗ್ಗೆ. ಹಾಂ ಸರ್? ಇಲ್ಲ, ಪ್ರತಿದಿನವೂ ಸಿಗ್ತದೆ ಸರ್. 7 ಗಂಟೆಗೆ? ಹಾಂ, ಸೋಮವಾರ ಒಂದಿನ ಇಲ್ಲ ಸರ್. ಸೋಮವಾರ ರಜಾ ಮಾಡ್ಬಿಡ್ತೀವಿ. ನಾನ್ ವೆಜ್ ಸೋಮವಾರ ರಜಾ ಮಾಡ್ಬಿಡ್ತೀವಿ. 7 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆವರೆಗೆ ಇರ್ತದೆ ಸರ್. 7ವರೆಗೆ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆವರೆಗೆ ರನ್ನಿಂಗ್ ಇರ್ತದೆ ಒಟ್ಟು. ಚೆನ್ನಾಗಿದೆ. ಕಬಾಬು ಕೂಡ ಚೆನ್ನಾಗಿದೆ. ಎಲ್ಲ ಒಂದು ಸಲ ಫ್ಯಾಮಿಲಿ ಎಲ್ಲ ಬಂದು ನೀಟಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಜೊತೆಗೆ ಬಂದ್ಬಿಟ್ಟು ಎಲ್ಲ ಊಟ ಮಾಡ್ಕೊಂಡು ಅಮೌಂಟು ಕೂಡ ಒಂದು ವೇರಿಯಬಲ್ ಇರುತ್ತೆ ಊಟ ಮಾಡೋದಕ್ಕೆ. ಒಂದು ಸೆಕೆಂಡ್ ವಿಸಿಟ್ ಮಾಡಿ. ಇದೆ ಓಕೆ. ಎಷ್ಟು ಫಿಶ್ ಇದು ಸರ್? ಪೀಸ್ 50 ರೂಪಾಯಿ ಸರ್. ಓ
ಸಿದ್ದರಾಜು ಮಿಲ್ಟ್ರಿ ಹೋಟ್ಲಿಗೆ ಬಂದ್ಬಿಟ್ಟು ಮಾದೇವಪ್ಪ ನಾರಾಯಣಪ್ಪನ ಬಿರಿಯಾನಿ. ಸೊ ವೈಟ್ ಪಲಾವು. ಬಟ್ ನಿಜ ಹೇಳ್ತೀನಿ, ನೀವು ತಿನ್ನೋದಕ್ಕೆ ಮುಂಚೆನೇ ಮೈಂಡಿಗೆ ಹೆಂಗೆ ಹೊಡೆಯೋದು ಗೊತ್ತಾ, ಒಂದು ಘಮ ತಡೆಯೋಕ್ಕಾಗ್ತಿಲ್ಲ. ಬಿರಿಯಾನಿ ಮಾತ್ರ ಸಖತ್ತಾಗಿ ಘಮ ಅಂತಿದೆ. ಎರಡೂ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ವೈಟ್ ಪಲಾವು, ಬಿರಿಯಾನಿ ಎಲ್ಲ ಇದು. ಮಟನ್ ಪಲಾವು, ಚಿಕನ್ ಪಲಾವು, ನಾರಾಯಣಪ್ಪ ಪಲಾವ್. ಸೊ ಮುದ್ದೆ ಜೊತೆ ನಿಮಗೆ ಫಿಶ್ ಕರಿನೂ ಸಿಗುತ್ತೆ ಇಲ್ಲಿ. ಫಿಶ್ ಇದೆ, ಫಿಶ್ ನೋಡ್ಬೋದು ಹೇಗಿದೆ ಅಂತ. ಸಾಂಬಾರು, ಒಂದು ಸ್ಲೈಸು, ಇದು 50 ರೂಪಾಯಿ ಒಂದು ಸ್ಲೈಸ್ ಅಂತೆ. ಪಾಂಫ್ರೆಟ್, ಓಹೋ ಚೆನ್ನಾಗಿದೆ ಫಿಶು ಗುರು. ಸಾಂಬಾರಲ್ಲಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಫಿಶು ನೀಟಾಗಿ ಬೆಂದಿರುತ್ತೆ, ಆಮೇಲೆ ಜ್ಯೂಸಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೆ ಮಜವಾಗಿರುತ್ತೆ. ಹುಳಿ ಒಂದೇ ಇಲ್ಲ, ಹುಳಿ ಜೊತೆ ಖಾರನೂ ಇದೆ, ಸ್ವಲ್ಪ ಖಾರವಾಗಿದೆ, ರುಚಿಯಾಗಿದೆ. ಮುದ್ದೆಗೆ ಮಾತ್ರ ಚೆನ್ನಾಗಿರುತ್ತೆ. ನಂತರ ಈ ಸೇರ್ವ ಮುದ್ದೆ ಮುರಿದು ನುಂಗ್ತಾ ಇದ್ದರೆ ಗುಳುಮ್ ಅಂತ ಹೋಗ್ಬಿಡುತ್ತೆ. ಮೀನು ಸಾಂಬಾರು, ನಾಟಿ ಕೋಳಿ ಸಾಂಬಾರು, ಮಟನ್ ಸಾಂಬಾರು ಮುದ್ದೆಗೆ ಕೇಳ್ಕೊಂಬಂದಿರಬೇಕು, ಪಡ್ಕೊಂಬಂದಿರಬೇಕು. ಮುದ್ದೆಗೂ ಚೆನ್ನಾಗಿದೆ. 1000 ರೂಪಾಯಿ ಹೋಯ್ತಿದ್ರೆ ಖಾರ ಹುಳಿ ಎರಡೂ ಕೂಡ ಫ್ಲೇವರು ನಾಲ್ಗೆ ತುಂಬ ಸಾವ್ರ್ಕೊಂಡು ಹೋಗ್ಬಿಡುತ್ತೆ. ಹಿಂಗೆ ಮೀನು ಚೆನ್ನಾಗಿದೆ, ಸಾಫ್ಟಾಗಿ. ಪಾಂಫ್ರೆಟ್ ಮೀನು ಅಂತ ಇದು, ಸಾಫ್ಟಾಗಿದೆ, ದೊಡ್ಡ ಮುಳ್ಳು, ಸಾಫ್ಟಾಗಿರೋ ಮಾಂಸ. ಮೀಟ್ ಮಾತ್ರ ಸಖತ್ತಾಗಿ ಗರಿಗರಿಯಾಗಿದೆ ಹೊರಗಡೆ ನೋಡಿ, ಒಳಗಡೆ ಜ್ಯೂಸಿಯಾಗಿದೆ, ನೋ ಕಲರ್. ಮತ್ತು ನಿಮಗೆ ಬಿಳಿ ಎಳ್ಳು, ಆಮೇಲೆ ಸೋಂಪು ಕಾಳು ಬೇಜಾವಾಗಿದೆ. ಮೇಲ್ಗಡೆ ಹಂಗೆ ಕಾಣ್ತಾ ಇದೆ ನಿಮ್ಮ ಕಣ್ಣಿಗೆ ನೋಡಿ. ಹೊಡೆದ್ಬಿಡ್ತೀನಿ. ಆಹಾ ಫಸ್ಟು ಲೇಯರಲ್ಲಿ ನಿಮಗೆ ಆ ಒಂದು ಕ್ರಿಸ್ಪಿನೆಸ್ಸು ಗರಿ ಆಗಿರೋದು ಮಜಾ ಕೊಡೋದೆ. ಈ ಚಳಿಗಂತೂ, ಈ ಥರ ಮಳೆ ಟೈಮಲ್ಲಂತೂ ತಿಂತಿದ್ರೆ ಸೂಪರಾಗಿರುತ್ತೆ. 120 ರೂಪಾಯಿ ಒಂದು 8 ಪೀಸ್ ಕೊಡ್ತಾರೆ ಅಂತ. ಮಜಾ ಇದೆ. ಒಳಗಡೆ ಜ್ಯೂಸಿ ಚಿಕನು, ಟೆಂಡರ್ ಚಿಕನ್ ಥರ ಇದೆ, ಸಾಫ್ಟ್ ಇದೆ ಒಳಗಡೆ ಮಾಂಸ. ಒಳಗಡೆ ಮಾತ್ರ ಆಮೇಲೆ ಮ್ಯಾರಿನೇಟ್ ಚೆನ್ನಾಗಾಗಿದೆ, ರುಚಿ ಇದೆ. ಒಳಗಡೆ ಮಾಂಸ ಕಂಡಕ್ಕೂ ಒಂದು ಮಸಾಲೆ ಎಳೆದಿದೆ. ಚಿಕನ್ ಚಾಪ್ಸು, ಮಟನ್ ಚಾಪ್ಸ್ ಎರಡೂ ಸಿಗುತ್ತೆ ಇಲ್ಲಿ. ಲಿಮಿಟೆಡ್ ಐಟಮು. ಸೊ ಆಲ್ಮೋಸ್ಟ್ ಎಲ್ಲ ತೊಗೊಂಬಿಟ್ಟಿದ್ದೀವಿ ನಾವು. ಸೊ ಲಿಮಿಟೆಡ್ ಐಟಮಲ್ಲಿ ಚಿಕನ್ ಚಾಪ್ಸ್ ಇದೆ ನೋಡಿ, ಹೆಂಗಂತಿದೆ. ಥರ ಗ್ರೀನ್ ಮಸಾಲ ಹಾಕಿ, ಸೊಪ್ಪು ಗಿಪ್ಪೆಲ್ಲ ಹಾಕಿ ಅರ್ದಿ ಮಾಡಿರ್ತಾರೆ. ಕಂಡನೇ ತೊಗೊಬೇಡ ಫಸ್ಟ್ ಕೈಗೆ. ಹಿಂಗೆ ಮಸಾಲ ಸಕಾಲಾಗಿ ಸ್ವಲ್ಪ ತೆಳ್ಳಗಿದೆ ಮಸಾಲ, ಆದರೆ ಪೀಸೆಲ್ಲ ಚೆನ್ನಾಗಿ ಬೆಂದಿರೋಗಿದೆ ಗುರು ನೋಡಿ. ಚೆನ್ನಾಗಿ ಬೆಂದಿದೆ ಒಟ್ಟಿನಲ್ಲಿ ಪೀಸು. ಬೆಳ್ಳಲ್ಲಿ ಹಿಂಗೆ ಕಟ್ ಮಾಡ್ಬೋದು ಆರಾಮಾಗಿ. ಆಹಾ, ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಗ್ರೀನ್ ಚಿಲ್ಲಿನೂ ಹಾಕಿದ್ದಾರೆ, ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದಾರೆ. ಆಮೇಲೆ ಸೊಪ್ಪು ಫ್ಲೇವರ್ ಸಿಗುತ್ತೆ, ಪುದೀನ, ಮೆಂತ್ಯ ಇದೆಲ್ಲ ರುಬ್ಬಿ ಹಾಕಿ ಮಾಡಿರೋವಂಥದ್ದು. ರುಚಿಯಾಗಿದೆ. ಆಲ್ಮೋಸ್ಟ್ ಏನಂತಾರೆ, ಇಡ್ಲಿ ಎಲ್ಲ ಇದ್ರೆ ಇದಕ್ಕೆ ಸಕಲಾಗಿ ಮ್ಯಾಚ್ ಆಗೋಗುತ್ತೆ ಇಡ್ಲಿಗೆಲ್ಲ, ಅಷ್ಟು ಚೆನ್ನಾಗಿದೆ. ಚಿಕನ್ ಚಾಪ್ಸ್ ಸ್ವಲ್ಪ ಸ್ಪೈಸಿ, ಗ್ರೀನ್ ಚಿಲ್ಲಿದು. ಮಟನ್ ಚಾಪ್ಸ್ ಕಡೆ ಹೋಗೋಣ. ಮಟನ್ ಚಾಪ್ಸು ಸೇಮ್ ಮಸಾಲ ಹಾಕಿ ಮಾಡಿರೋ ಥರ ಇದೆ, ಸೇಮ್ ಅದೇ ಥರ ಕಾಣ್ತಿದೆ, ಗ್ರೀನ್ ಮಸಾಲ. ಮತ್ತು ಮಟನ್ ಫ್ಲೇವರ್ ಜಾಸ್ತಿ ಇರುತ್ತೆ ಇದರೆಲ್ಲ. ನೋಡಿದ್ರು ಎಲ್ಲೋದ್ರೂ ನಮ್ಮನ್ನು ಈ ಚರ್ಬಿ ಅಂತೂ ಬಿಡೋಲ್ಲ. ನಾವು ಬಿಟ್ಟರು ನಮ್ಮನ್ನು ಈ ಚರ್ಬಿ ಬಿಡೋಲ್ಲ. ಮೀಟ್ ಮಾತ್ರ ರೆಡ್ ಮೀಟು. ಬಾ ಇದನ್ನು ಕಟ್ಕಿಟ್ಟೆಲ್ಲ ಮಾಡೋ ಸೀನೇ ಇಲ್ಲ, ಹಂಗೆ ಎತ್ತಿ ಬಾಯಿಗೆ ಹಾಕಿಬಿಡೋದೆ ಹುಳುಮ್ ಅಂತ. ಮೀಟು ಕರ್ಗೋಯ್ತು. ಚರ್ಬಿ ಜೊತೆ ಮೀಟ್ ಮಾತ್ರ ಹೆಂಗಿದೆ ಗೊತ್ತಾ ಕಾಂಬಿನೇಷನು. ಚೆನ್ನಾಗಿ ಬಂದಿದೆ ಮೀಟು. ಮಟನ್ ಫ್ಲೇವರು ಯಥೇಚ್ಛವಾಗಿದೆ. ಚಿಕನ್ ಚಾಪ್ಸಲ್ಲಿ ನಿಮಗೆ ಒಂದು ಸೊಪ್ಪುದು, ಗ್ರೀನ್ ಚಿಲ್ಲಿದು ಟೇಸ್ಟ್ ಜಾಸ್ತಿ ಸಿಗ್ತಿದೆ ಚಿಕನ್ಗಿಂತ. ಬಟ್ ಇಲ್ಲಿ ಹಂಗಿಲ್ಲ ಗುರು. ಮಟನ್ ಟೇಸ್ಟು ಆ ಒಂದು ಗ್ರೇವಿನಲ್ಲಿರೋ ಟೇಸ್ಟ್ನ ಡಾಮಿನೇಟ್ ಮಾಡಿಬಿಡುತ್ತೆ. ಫ್ಲೇವರ್ಫುಲ್ ಆಗಿದೆ. ಮೀಟ್ ಮಾತ್ರ ಬಾಯಲ್ಲಿ ಕರ್ಗೋಯ್ದು, ಬಾಯಲ್ಲಿ ಇಟ್ಟಿದ ತಕ್ಷಣ. ಚಿಕನ್ ಬಿರಿಯಾನಿ ಕಡೆ ಹೋಗೋಣ. ಫಸ್ಟು ಚಿಕನ್ ಬಿರಿಯಾನಿ ಟ್ರೈ ಮಾಡಬೇಕು. ಮೊದಲೇ ಮಟನ್ ಬಿರಿಯಾನಿ ಟ್ರೈ ಮಾಡಿದ್ರೆ ಮುಗೀತು ಕತೆ ಅಷ್ಟೇ, ನಮಗೆ ಟೇಸ್ಟ್ ಸಿಗೋಲ್ಲ ಮತ್ತೆ ಚಿಕನ್ ಬಿರಿಯಾನಿ. ನೋಡಿ, ವೈಟ್ ಬಿರಿಯಾನಿ, ವೈಟ್ ಪಲಾವ್ ತಲೆಗೆ ಹಾಕೋಬೇಕು ಫಸ್ಟು. ಬಿರಿಯಾನಿ ಅಂತಲೇ ಬರುತ್ತೆ ಯಾವಾಗಲೂ. 4 ಪೀಸ್ ಕೊಡ್ತಾರೆ, 1 2 3 4 ಪೀಸ್ ಕೊಡ್ತಾರೆ. ಆಮೇಲೆ
ಪಲಾವ್ನ ಮೇನಾಗಿ ಟ್ರೈ ಮಾಡಬೇಕು ಪೇರು ಘಮ 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 ಅಂತಿದೆ. ಪ್ರತಿಯೊಂದು ಟೈಮಲ್ಲೂ ನೀವು ಜಸ್ಟ್ ಅನ್ನನ ಹಿಂಗೆ ಕದ್ರಿದ್ರೆ ಸಾಕು ಘಮ್ ಅಂತಿರುತ್ತೆ. ಅವ್ರು ಹಾಕಿರೋ ಸ್ಪೈಸಸ್ ಎಲ್ಲ ನೋಡಿದ್ರಲ್ಲ ಆವಾಗಲೇ ಒಂಥರ ಮನೇಲಿ ಹಾಕೋ ಸ್ಪೈಸಸ್ಗಳನ್ನ ಎಲ್ಲ ಪುಡಿ ಮಾಡಿಬಿಟ್ಟು ಹಾಕಿರ್ತಾರೆ. ನಿಮ್ಮ ಕೈಗಂತೂ ಸಿಗೋಲ್ಲ, ಎಲ್ಲ ಬಾಯಿಗೆ ಸಿಗುತ್ತೆ. ಈ ಘಮ ತಗೊಳ್ಳೋದಕ್ಕೇನೆ ಒಂಥರ ಖುಷಿ. ಗುರು ಫ್ಲೇವರು ನೆಕ್ಸ್ಟ್ ಲೆವೆಲ್. ಖಾರ ಇದೆ ನೋಡಿದ್ರೆ ನಿಮಗೆ ವೈಟ್ ಪಲಾವಲ್ಲಿ ಖಾರ ಇರೋಲ್ಲ ಜಾಸ್ತಿ, ಬಟ್ ಸ್ಪೈಸಿ ಇದೆ. ಆ ಒಂದು ಮಸಾಲ ಪದಾರ್ಥ ಹಾಕಿರ್ತಾರಲ್ಲ ಅದ್ರ ಜೊತೆಗೆ ಸ್ವಲ್ಪ ನಿಮಗೆ ಹಸಿಮೆಣ್ಸಿಗೆ ಹಾಕಿರ್ತಾರೆ. ಅದ್ರದ್ದು ನಾಲ್ಗೆಯಲ್ಲಿ ಚುರ್ರ ಅನ್ನುತ್ತೆ ತಿಂದ ತಕ್ಷಣ ಒಂದೇ ಬೈಟಲ್ಲಿ. ಬಟ್ ಪಲಾವ್ ಮಾತ್ರ ನೆಕ್ಸ್ಟು ಲೆವೆಲ್ ಗುರು. ಫ್ಲೇವರ್ ಮಾತ್ರ ಸಖತ್ತಾಗಿದೆ. ಪೀಸಸ್ಸು ಸೇಮ್ ಇದ್ರ ಜೊತೆ ಹಾಕಿ ಕುಕ್ ಮಾಡಿರ್ತಾರೆ. ಪೀಸ್ ನೋಡ್ಗುರು ಹೆಂಗಿದೆ ಅಂತ, ಹೆಂಗಿದೆ ನೋಡ್ಗುರು ಪೀಸು. ಕಾದ್ರೋಯ್ತು ಪೀಸು ಕೈಯಲ್ಲೇನೆ. ಏನು ಮಟನ ಚಿಕನ? ಇವು ಚಿಕನ್ನೇ ಮಟನ್ ಲೆವೆಲಲ್ಲಿ ಇದೆ ಅಲ್ಲ ಗುರು ಪೀಸು. ಸಾಕಾಗಿದೆ. ಪೀಸ್ ಜೊತೆ ರೈಸ್ ಎತ್ಕೊಂಡು ತಿಂತಿದ್ರೆ ಸೂಪರ್. ಯಾಕೆ ಬೇಕು ಇವೆಲ್ಲ? ಮೊಸರು ಬಜ್ಜಿ ಸೇರ್ವಾಗಿರ್ಬೇಕು, ಏನೂ ಬೇಕಾಗಿಲ್ಲ ಗುರು. ಅಷ್ಟು ಚೆನ್ನಾಗಿದೆ, ಫ್ಲೇವರ್ಫುಲ್ ಆಗಿದೆ ಗುರು. 120 ರೂಪಾಯಿ ಚಿಕನ್ ಬಿರಿಯಾನಿ ಸಖತ್ ಫ್ಲೇವರ್ ಆಗಿದೆ. ಸೀರಿಯಸ್ಸಾಗಿ ಸಖತ್ ಫ್ಲೇವರ್ ಆಗಿದೆ. ಒನ್ ಆಫ್ ದಿ ಬೆಸ್ಟು ಬಿರಿಯಾನಿ ಚಿಕನ್ ಬಿರಿಯಾನಿ. ನೀವೇನೋ ತಿಂದರೆ ಪಕ್ಕ ಮನೆಗೆ ಒಂದು 2-3 ಪಾರ್ಸಲ್ ಅಂತ ತೊಗೊಂಡು ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ. ಚಿಕನ್ ಬಿರಿಯಾನಿನೇ ಈ ರೇಂಜಲ್ಲಿದೆ. ಇನ್ನು ಮಟನ್ ಬಿರಿಯಾನಿ ನೀನು ಹೆಂಗಿರಬೇಕು, ಸೊ ಬಾಳೆ ಎಲೆ ಹಾಕ್ಕೊಟ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಆ್ಯಕ್ಚುಲಾಗಿ ಮಜಾ ಇರೋದು ಈ ಒಂದು ಬಿರಿಯಾನಿಗಳನ್ನ ಬಾಳೆ ಎಲೆ ಮೇಲೆ ಇಲ್ಲಾಂದರೆ ಇಸ್ತ್ರಿ ಎಲೆ ಮೇಲೆ ಹಾಕ್ಕೊಂಡು ತಿಂತಿದ್ರೆ ಆ ವೈಬೇ ಬೇರೆ. ನೋಡ್ಗುರು ಎಷ್ಟು ಪೀಸ್ ಕೊಡ್ತಾರೆ? ಒಂದು ಚಿಕ್ಕದೊಂದು, ದೊಡ್ಡದೊಂದು, 4 ಪೀಸ್ ಅಂದ್ಕೊಡಿ ಗುರು. 4 ಪೀಸ್ ಮಟನ್ ಪೀಸು, ದೊಡ್ಡ ಪೀಸೇ ಇದೆ, ಚಿಕ್ಕ ಪೀಸ್ ಅಂತೂ ಇಲ್ಲ. ಇವೆಲ್ಲ ದೊಡ್ಡ ಪೀಸ್ಗಳೇನೆ. ಪೀಸಸ್ಸು ಹೆಂಗಿದೆ, ಮಟನ್ ಕ್ವಾಲಿಟಿ A1. ಮಟನ್ ಚಾಪ್ಸಲ್ಲೇ ನಾನು ನೋಡ್ಬಿಟ್ಟೆ ಆವಾಗಲೇ. ರೆಡ್ ಮೀಟು ತಿನ್ನೋಕ್ಕೆ ಮುಂಚೆನೇ ಆ ಒಂದು ಮಾಂಸ ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ ಮೀಟು ನೋಡೋದಕ್ಕೆ. ತಿನ್ನೋದಕ್ಕೆ ಮಾತ್ರ ಯಾರೋ ಮೈಸೂರು ಮಹಾರಾಜರಿಗೆ ಅಂತ ಸ್ಪೆಷಲ್ಲಾಗಿ ಮಾಡಿಕೊಟ್ಟಿರೋ ಒಂಥರ ಪಲಾವ್ ಥರ ಇದೆ ಇದು ನೋಡೋದಕ್ಕೆ, ತಿನ್ನೋದಕ್ಕೆ ಅಷ್ಟು ರುಚಿ ಇದೆ. ಮೀಟೇ ಅಷ್ಟೊಂದು ರುಚಿ ಇದೆ. ರೈಸ್ ನೋಡೋಣ, ಸ್ವಲ್ಪ ತಣ್ಣಗಾಗಿದೆ ಆದರೂ ಪರವಾಗಿಲ್ಲ, ಘಮ್ ಅಂತಿದೆ. ಪ್ರತಿ ಬೈಟಲ್ಲೂ ಎತ್ಕೊಂಡ್ರೂ ಸಾಕು, ಕದ್ರಿದ್ರೂ ಸಾಕು, ಅದ್ರೊಂದು ಫ್ಲೇವರ್ ಘಮ ಮಾತ್ರ ನಿಲ್ಲದೇ ಇಲ್ಲ. ಆಹಾ, ಇದಕ್ಕೂ ಸ್ಪೈಸಸ್ಸು ಸ್ವಲ್ಪ ಡಿಫ್ರೆನ್ಸ್ ಇದೆ. ಒಂದೇ ಸ್ಪೈಸಸ್ ಹಾಕಿಲ್ಲ, ಅಂದರೆ ಬೇರೆ ಬೇರೆ ಪೌಡ್ರ್ ಮಾಡ್ಕೊಂಡಿರೋ ಥರ ಇದೆ. ಸ್ವಲ್ಪ ಸ್ಪೈಸಿ ಜಾಸ್ತಿ ಇದೆ, ಸ್ವಲ್ಪ ಸ್ಪೈಸಿ ಕಮ್ಮಿ, ಬಟ್ ಫ್ಲೇವರು ಸ್ವಲ್ಪ ಜಾಸ್ತಿ ಇದೆ. ಬಿಕಾಸ್ ಚರ್ಬಿ ಚೆನ್ನಾಗಿ ಕರಗಿ ರೈಸಲ್ಲೆಲ್ಲ ಇಳಿದಿರೋದಕ್ಕೆ ಮೇ ಬಿ ಫ್ಲೇವರ್ ಸ್ವಲ್ಪ ಇನ್ನೂ ಜಾಸ್ತಿ ಅನಿಸುತ್ತೆ, ಖಾರ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಬಟ್ ಇದು ಚೆನ್ನಾಗಿದೆ. ಎರಡು ಪಲಾವು ಫಸ್ಟ್ ಕ್ಲಾಸ್ ಆಗಿದೆ ಗುರು. ಒಂದೊಂದು ಕಡೆ ಚಿಕನ್ ಪಲಾವ್ ಮಾಡಿದ್ರೆ ಮಟನ್ ಪಲಾವ್ ಡಮ್ಮಿ ಮಾಡಿದ್ರೆ, ಒಂದೊಂದು ಕಡೆ ಮಟನ್ ಪಲಾವ್ ಚೆನ್ನಾಗಿ ಮಾಡಿದ್ರೆ ಚಿಕನ್ ಪಲಾವ್ ಡಮ್ಮಿ ಮಾಡಿದ್ರೆ. ಬಟ್ ಇಲ್ಲಿ ಎರಡೂ ಪಲಾವು ಫ್ಲೇವರು ಆಗಿರ್ಬೋದು, ಅದ್ರ ರುಚಿ ಆಗಿರ್ಬೋದು, ಆಮೇಲೆ ಮಟನ್ನು ಚಿಕನ್ ಕ್ವಾಲಿಟಿ ಆಗಿರ್ಬೋದು, ಈ ಥರ ಚರ್ಬಿ ಮಟನ್ ಆಗಿರ್ಬೋದು. ಆಹಾ, ಹಬ್ಬ ನನಗಂತೂ ಇವತ್ತು ಹಬ್ಬ. ಚಿಕನು ಮಟನಲ್ಲಿ ಎರಡೂ ಪಲಾವನ್ನ ಬಿಡೋದಿಲ್ಲ ಅವರು. ನಾನೇ ಒಬ್ಬನೇ ಖಾಲಿ ಮಾಡ್ತೀನಿ ಇಷ್ಟು. ಫಸ್ಟ್ಲಾಗ್ದು ನೀವು ಅಂದ್ರಳ್ಳಿ ಮೇನ್ ರೋಡಲ್ಲಿ ಬಂದರೆ ಒಂದು ಸರಿಯಾದರೂ ವಿಸಿಟ್ ಮಾಡಿ, ಪಕ್ಕಾ ಕಳೆದೋಗ್ತೀರಾ ಈ ಒಂದು ಊಟಕ್ಕೆ. ಮಟನ್ನು ಚಿಕನ್ನು ಚಾಪ್ಸ್ ಆಧಾರ ಆಗಿರಲಿ ಇಲ್ಲ ಬಿರಿಯಾನಿನೂ ಆಗಿರಲಿ, ಎರಡೂ ಹೆಂಗಿದೆ ಕಾಂಬಿನೇಷನು ಅದ್ಭುತವಾಗಿದೆ. ಫ್ಲೇವರ್ ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಪಕ್ಕ ನಾನು ಹೇಳ್ತೀನಿ ಅವಾಗಲೇ 2-3 ಮನೆಗೆ ಅಂತ ತೊಗೊಂಡು ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ. ಲೊಕೇಶನ್ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಗೂಗಲ್ ಇದ್ದಾರೆ ಇಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಅವತ್ತು ಅದೇ 2 ದಿನ ಮುಂಚೆ ಹೋಗ್ಬೇಕಾದ್ರೆ ಸೌದೆ ಒಲೆಯಲ್ಲಿ ಮಾಡ್ತಿರಲ್ಲ, ಅದಕ್ಕೋಸ್ಕರ ಇವತ್ತು ಬಂದೆ ಟ್ರೈ ಮಾಡೋಣ ಅಂತ. ಬರ್ತಿದೆ ಗುರು, ಟೇಸ್ಟ್ ಸಾಕಾಗಿದೆ. ಯಾವುದೇ ಬೇರೆ ಹೋಟೆಲ್ ಕಂಪೇರ್ ಮಾಡೋ ಹಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಬನ್ನಿ ನೀವು ಕೂಡ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಬಾಯ್. ಆಮೇಲೆ ಹೆಂಗಿತ್ತು ಅಂತ ಹೇಳಿ ಅಟ್ಲೀಸ್ಟು ಕಮೆಂಟ್ನಲ್ಲಿ ಬಂದು ಟ್ರೈ ಮಾಡಿದ್ಮೇಲೆ. ಬಾಯ್.